ಸೊ ನಾನಿವತ್ತು ಬೇಬಿಗೆ ಆಯಿಲ್ ಹಾಕ್ತೇವಲ್ಲ ಅದನ್ನಿವತ್ತು ಮಾಡ್ತಾ ಇದ್ದೇನೆ. ಇದು ಕೆಂಪು ಬೇರ್ ಅಂತ, ಇದು ನಾನು ಊರಿಂದ ತಂದಿದ್ದೆ. ಇದನ್ನು ಕೊಕೊನಟ್ ಆಯಿಲಲ್ಲಿ ಹಾಕಿ ಕುದಿಸಬೇಕು. ಎಷ್ಟು ತನಕ ಕುದಿಸ್ಬೇಕಂದ್ರೆ ಆಯಿಲ್ ಕೆಂಪು ಕಲರ್ ಆಗಬೇಕು, ಅಷ್ಟು ತನಕ ಕುದಿಸಬೇಕು. ಅದಾದಮೇಲೆ ನಾವು ಯೂಸ್ ಮಾಡ್ಬೋದು. ಮತ್ತೆ ಅಮ್ಮ ಅಮ್ಮ ಪಪ್ಪ 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 ಪಪ್ಪ. ಸೊ ಈಗ ನಾನು ಡಿಮಾರ್ಟಿಗೆ ಹೋಗ್ತಿದ್ದೇವೆ. ಸ್ವಲ್ಪ ಮನೆಯದ್ದು ಸಾಮಾನು ಬೇಕಿತ್ತು, ಹಾಗಾಗಿ ಅಲ್ಲಿ ಹೋಗ್ತಿದ್ದೇವೆ. ಸೊ ಡಿಮಾರ್ಟಲ್ಲಿ ನಾವು ಕಮ್ಮಿಗೆ ಸಿಗ್ತೇವೆ ಅಂತ ಸುಮ್ಮನೆ ಎಲ್ಲನೂ ತರ್ತೇವೆ, ಮತ್ತು ಬಿಲ್ ಉಂಟಲ್ಲ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ. Trip cancellation due to visa rejection and even adventure sports cover. So pack your bags and set out on an adventure where the possibilities are infinite, the memories are everlasting, and the beauty is boundless. Your journey to the infinite begins here. Don't miss out on this once-in-a-lifetime adventure and stay secure on your travels with ICICI Lombard. ಸೊ ಈ ನಾನು ಬ್ಲಾಗಿಗೋಸ್ಕರ ಒಂದು ಮೈಕ್ ತಗೊಂಡಿದ್ದೇನೆ. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಯೂಸ್ ಮಾಡ್ತೇನಂತ, ಅದರೊಂದು ಮೈಕ್ ತಗೊಂಡೆ. ಹಲೋ ಹಲೋ ಬಾಸ್. ಹಲೋ ಅಗಸ್ತ್ಯ ಬಾಸ್. ಹಲೋ ಬಾಸ್ ಬೇಬಿ. ಹಾಯ್, ಹೌ ಆರ್ ಯು? ತಿಂದ್ರೆ ಇಜ್ಜವು ತಿನ್ಪಿನತ್ ಪಾತೇರ್ನ. ಇದು ಮಾತಾಡೋ ಮೈಕ್, ತಿನ್ನೋದಲ್ಲ. ಸೊ ನಾವೀಗ ಶನಿವಾರ ವಾಡಕ್ಕೆ ಹೋಗ್ತಿದ್ದೇವೆ. ಸೊ ಇದು ಪುಣೆದು ಸಿಟಿಯಲ್ಲೇ ಇದೆ. ಸೊ ಇದನ್ನು ಪೇಶ್ವಾಸ್ ಅವ್ರು ಬಿಲ್ಡ್ ಮಾಡಿದ್ರಂತೆ. ಇದೇನೆಂದರೆ ಶನಿವಾರ ವಾಡ ಅಂದರೆ ಏನಂದರೆ ಅವರದ್ದು ಕಿಂಗ್ ಇದು ಅಂದರೆ ಪೇಶ್ವಾಸ್ ಅವರದ್ದು ಒಂದು ಮನೆಯಾಗಿತ್ತು. ಆದರೆ ಈಗ ಆ ಥರ ಕಾಣಿಸಲ್ಲ ಮನೆ ಥರ, ಯಾಕಂದರೆ ತುಂಬ ಎಲ್ಲ ಹೋಗಿದೆ, ಎಲ್ಲ ಮೇ ಬಿ ಡಿಸ್ಟ್ರಾಯ್ ಆಗಿದೆ. ನಂಗೆ ಗೊತ್ತಿಲ್ಲ, ಡಿಸ್ಟ್ರಾಯ್ ಮಾಡಿದಾರ ಗೊತ್ತಿಲ್ಲ ನನಗೆ, ಆದರೆ ಡಿಸ್ಟ್ರಾಯ್ ಆಗಿದೆ. ಜಸ್ಟ್ ಒಂದು ಈ ಥರ ಕಾಣ್ತದೆ ನಿಮಗೆ, ಒಂದು ಚಿಕ್ಕದಿದ್ದೊಂದು ಈ ಥರ ಮನೆ ಇದೆ. ಮತ್ತು ಹತ್ತಿರದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಫೌಂಟೇನ್ಸ್ ಇದೆ, ಆಯಿತಾ. ಸೊ ನಾನು ಇದರದ್ದು ಸ್ವಲ್ಪ ಕ್ಲಿಪ್ಸನ್ನು ತಗೊಂಡೆ. ಏನಂದರೆ ಶನಿವಾರ ವಾಡಕ್ಕೆಲ್ಲ ಉಂಟಲ್ಲ ಬೆಳಿಗ್ಗೆ ಹೊತ್ತು ಹೋಗಬೇಕು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಸೊ ಅಷ್ಟು ರಶ್ ಇರಲಿಲ್ಲ. ಇಲ್ಲದಿದ್ದರೆ ಉಂಟಲ್ಲ ಒಂದು 11:30 ನಂತರ ಹೋದರೆ ಉಂಟಲ್ಲ ತುಂಬ ರಶ್ ಇರುತ್ತೆ. ಸೊ ಅಂದರೆ ನೋಡ್ಬೋದು, ಒನ್ ಟೈಮ್ ನೋಡ್ಬೋದು. ಅಷ್ಟು ಏನು ಇದು ಇಲ್ಲ, ಅಷ್ಟು ನೋಡುವಾಗಂತ ಇಲ್ಲ.
ಎಲ್ಲ ಅಂದರೆ ಡೆಸ್ಟ್ರಾಯ್ ಆಗಿದೆ ಎಲ್ಲ ಸಹ. ಸೊ ಒನ್ ಟೈಮ್ ನೋಡ್ಬೋದು. ಆದರೆ ಇದು ಇಲ್ಲಿದು ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಸಸ್ ಅಂತ ಹೇಳ್ಬೋದು ಪುಣೆದು. ಇದರ ಹತ್ತಿರನೇ ನಿಮಗೆ ಲಾಲ್ ಮಹಲ್ ಮತ್ತು ಕಸ್ಬಾ ಗಣಪತಿ ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಇದೊಂದು ಹಿಸ್ಟಾರಿಕ್ ಪ್ಲೇಸ್, ಆದರೆ ಕೆಲವರು ಇದನ್ನು ಹಾಂಟೆಡ್ ಪ್ಲೇಸ್ ಅಂತಲೂ ಹೇಳ್ತಾರೆ. ಯಾಕಂದರೆ ಇಲ್ಲಿ ಒಂದು ಪ್ರಿನ್ಸ್ ಇದು ಮರ್ಡರ್ ಆಗಿದೆ. ಅಂದರೆ ಥ್ರೋನ್ಗೋಸ್ಕರ ಹಿ ವಾಸ್ ಐ ಥಿಂಕ್ 16, ಕೆಲವರು 16 ಅಂತ ಹೇಳ್ತಾರೆ, ಕೆಲವರು 11 ಇಯರ್ಸ್ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಸೊ ಅವನದ್ದೇ ಫ್ಯಾಮಿಲಿಯವರು ಮರ್ಡರ್ ಮಾಡ್ತಾರೆ ಬಿಕಾಸ್ ಆಫ್ ದೇ ವಾಂಟೆಡ್ ದ ಥ್ರೋನ್. ಸೊ ಅವನದ್ದು ವಾಯ್ಸ್ ಫುಲ್ ಮೂನ್ ನೈಟಿಗೆ ಈಗಲೂ ಕೇಳ್ತದೆ ಅಂತ ಹೇಳ್ತಾರೆ ಕೆಲವರು, ಆದರೆ ಕೆಲವರು ಅದನ್ನು ಡಿನೇ ಮಾಡ್ತಾರೆ, ದಟ್ ಈಸ್ ನಾಟ್ ಟ್ರೂ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಕೇಳ್ತದಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನಿಮಗೆ ಎದುರು ಕಾಣ್ತದಲ್ಲ, ಇದು ಕಸ್ಬಾ ಗಣಪತಿ ಅಂತ. ಇದರದ್ದು ಏನು ವಿಶೇಷ ಅಂದರೆ ಬಾಲ್ ಗಂಗಾಧರ್ ತಿಲಕ್ ಇದ್ರಲ್ಲ, ಅವರು ಇಲ್ಲಿ ಫಸ್ಟ್ ಸಾರ್ವಜನಿಕ ಗಣೇಶೋತ್ಸವ ಸ್ಟಾರ್ಟ್ ಮಾಡಿದ ಪ್ಲೇಸ್ ಇದು ಕಸ್ಬಾ ಗಣಪತಿ ಅಂತ. ಸೊ ಇದು ತುಂಬಾ ಹಿಸ್ಟಾರಿಕ್ ಪ್ಲೇಸ್ ಇದು ಸಹ. ಅದು ಶಿವಾಜಿ ಅವರಿಗೆ ಸಹ ರಿಲೇಟೆಡ್ ಇದೆ ಈ ಪ್ಲೇಸ್ ಕಸ್ಬಾ ಗಣಪತಿ. ಸೊ ಇದ್ರದ್ದು ಹತ್ರನೇ ನಿಮಗೆ ತುಂಬಾ ಪ್ಲೇಸಸ್ ಇದೆ ಈ ಥರ ಹಿಸ್ಟಾರಿಕ್ ಪ್ಲೇಸಸ್. ಸೊ ನಾವು ಹೀಗೆ ಬ್ರದರ್ಸ್ ಅಲ್ಲ ಬ್ರದರ್ ಒಂದು ರಾಜ ಇತ್ತೆ ಮುಗಲು ಆ್ಯಕ್ಚುಲಿ ಇನ್ನೂ ಅಲ್ತಾರಪ್ಪ ಮುಗಲು ಇನ್ನೂ ಅದು ತುಂಬ 4 ಇಂಚ ಇತ್ತು ರೀಕ್ರಿಯೇಟ್ ಮಾಡ್ತಾರಪ್ಪ. ಸೊ ನೆಕ್ಸ್ಟ್ ನಾವು ಲಾಲ್ ಮಹಲಿಗೆ ಹೋಗ್ತಿದ್ದೇವೆ. ಶನಿವಾರ ವಾರದ್ದು ಅಪೋಸಿಟಲ್ಲಿ ಲಾಲ್ ಮಹಲ್ ಇದೆ. ಇದು ಶಿವಾಜಿ ಅವರದ್ದು ಚೈಲ್ಡ್ಹುಡ್ ಪ್ಲೇಸ್ ಇದು. ಇಲ್ಲಿ ಅವರು 15 ಇಯರ್ಸ್ ಇಲ್ಲೇ ಸ್ಪೆಂಡ್ ಮಾಡಿದ್ದಂತೆ. ಇಲ್ಲಿ ಏನಂದರೆ ಮೇಲೆ ಎಲ್ಲ ಅಂದರೆ ಫಸ್ಟ್ ಫ್ಲೋರಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ಸ್ ಆಗ್ತಿತ್ತು, ಅದಕ್ಕೆ ಮೇಲೆ ಎಲ್ಲ ಹೋಗ್ಲಿಕ್ಕೆ ಬಿಡಲಿಲ್ಲ. ಜಸ್ಟ್ ಫಸ್ಟ್ ಫ್ಲೋರಲ್ಲಿ ನಾವು ಸ್ವಲ್ಪ ಫೋಟೋ ಎಲ್ಲ ತೆಗೆದ್ವಿ. ಇದು ಮೂರ್ತಿ ಶಿವಾಜಿ ಅವರದ್ದು ತಾಯಿದ್ದು, ಜೀಜಾಬಾಯಿ ಅಂತ ಅವರ ಹೆಸರು. ಈ ಮಹಲನ್ನು ಶಿವಾಜಿ ಅವರ ತಂದೆ ಶಹಾಜಿ ಭೋಸ್ಲೆ ಅವರು ಕಟ್ಟಿಸಿದ್ರು. ಇದು ನಿಮ್ಗೆ ಈಗ ಏನು ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ನಾಟ್ ಆ್ಯಕ್ಚುಯಲ್ ಮಹಲ್, ಇದು ರೀಕನ್ಸ್ಟ್ರಕ್ಟೆಡ್ ಮಹಲ್. ಈ ಪ್ಲೇಸ್ ಇದು ಮತ್ತೊಂದು ವಿಶೇಷ ಏನಂದರೆ ಇಂಡಿಯಾದು ಫಸ್ಟ್ ಸರ್ಜಿಕಲ್ ಅಟ್ಯಾಕ್ ಆದದ್ದು ಇಲ್ಲಿ ಅಂತ ಹೇಳ್ಬೋದು. ಸೊ ಶಿವಾಜಿ ಈಸ್ ನೋನ್ ಫಾರ್ ಇಸ್ ಇಂಟೆಲಿಜೆನ್ಸ್ ಅಲ್ಲ. ನೋಡಿ, ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಶಿವಾಜಿ. ಆದರೆ ಮುಘಲ್ ಮಿಲಿಟರಿ ಮ್ಯಾನ್ ಶಾಯಿಸ್ತಾ ಖಾನ್ ಅವರು ಈ ಮಹಲ್ ಮೇಲೆ ಅಟ್ಯಾಕ್ ಮಾಡಿದರು ಮತ್ತು ಅವರ ಕಂಟ್ರೋಲಲ್ಲಿ ಈ ಮಹಲ್ ಇತ್ತು. ಹಾಗಾಗಿ ಶಿವಾಜಿ ಅವರು ಅವರಿಗೆ ಸೀಕ್ರೆಟಾಗಿ ಅವರ ಮೇಲೆ ಅಟ್ಯಾಕ್ ಮಾಡಿ ಶಾಯಿಸ್ತಾ ಖಾನ್ ಅವರದ್ದು 3 ಫಿಂಗರ್ಸನ್ನು ಕಟ್ ಮಾಡಿದ್ದ ಪ್ಲೇಸ್ ಇದೇನೆ.
ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.